ಓ ಚತುರನಾದರೂ ರಾಮಜೋಸರ ತೋಟದಲ್ಲಿ ಕತ್ತೆಗಳನ್ನು ಕಾಯ್ತಾ ಕುಳಿತಿರುವನು. ಈಗ ನನ್ನ ಸುದೈವ ಬಲದಿಂದ ಜಲವನ್ನು ಕುಡಿಯುವ ನೆಪದಲ್ಲಿ ನಾನೇ ಎತ್ತಿಯಾಗಿ ಹೋಗಿ ಜಲಪಾನವನ್ನು ಮಾಡಿ ಅದಾದ ನಂತರ ಅಲ್ಲಿ ಕಾಣುವಂತೆ 2 ತುಪ್ಪು ಬಾಳೆಹಣ್ಣು ಎಂದು ಹೇಳಿ ಆತನ ತಂದೆಯಿಂದಲೇ ಆ ಮಗುವಿನ ಕರಗಳನ್ನು ಕತ್ತರಿಸುವಂತೆ ಮಾಡಿ ನಾನು ಛಾಯಾದೇವಿಯ ಸುಪುತ್ರನೇ ನೋಡಿದ್ರು ಸೂರ್ಯಪುತ್ರನ ಸೂರ್ಯಪುತ್ರನ ಪರಿತಾಪದಿ ಬಳಲುವರೆಲ್ಲ ಸೂರ್ಯಪುತ್ರನ ಪರಿತಾಪದಿ ಬಳಲುವರೆಲ್ಲ ಎಣ್ಣೆಯ ಕೋಪ ತೊಳೆಯದ ಲಾಭ ಎಣ್ಣೆಯ ಕೋಪ ತೊಳೆಯದ ಲಾಭ ತಲವನ ಬೆಳೆದೆ ಕಾಡುವೆನು ತಲವನ ಬೆಳೆದೆ ಕಾಡುವೆನು ತಲವನ ಬೆಳೆದೆ ಕಾಡುವೆನು ಕಾಡುವೆನು ಕಾಡುವೆನು. ಶಂಭೋ ಮಹಾದೇವ ಶಂಭೋ ಮಹಾದೇವ ಶಂಭೋ ಮಹಾದೇವ. ಅಯ್ಯ ಸ್ವಾಮಿ. ಪುಟ್ಟ ಬಾಲಕ ಹೇಳಿ ಸ್ವಾಮಿ. ನೀನು ಯಾರು? ನೀನು ಓರ್ವನೇ ಇಲ್ಲಿ ಕುಳಿತಿರಲು ಕಾರಣವೇನಪ್ಪ? ಸ್ವಾಮಿ, ನಾನು ಕತ್ತೆಗಳನ್ನು ಕಾಯುತ್ತಿದ್ದೇನೆ. ತಾವು ಯಾರು ಸ್ವಾಮಿ? ಇಲ್ಲಿಗೆ ಬರಲು ಕಾರಣವೇನು ಸ್ವಾಮಿ? ಅಪ್ಪ ಪುಟ್ಟ ಬಾಲಕ ಹೇಳಿ ಸ್ವಾಮಿ. ನಾನಾದರೂ ಓರ್ವ ಬ್ರಾಹ್ಮಣೋತ್ತಮನಪ್ಪ. ಇದೇ ಮಾರ್ಗವಾಗಿ ಬರುತ್ತಿರುವೆನು. ಬರುವಾಗ ನನಗೆ ಬಹಳ ದಾವಾಗಿರುವುದು. ನನಗೆ ಎಲ್ಲಿಯಾದರೂ ಸ್ವಲ್ಪ ಜಲವಿದ್ದರೆ ತೋರಿಸು ಕುಮಾರ. ಅದೋ ಸ್ವಾಮಿ, ಅಲ್ಲಿ ಕಾಣುತ್ತಿರುವುದು ಒಂದು ತೋಟ. ಅಲ್ಲಿಗೆ ಹೋದರೆ ನಿಮಗೆ ನೀರು ಸಿಗುವುದು ಸ್ವಾಮಿ. ಅಪ್ಪ ನೀನೇ ಬಂದು ಆ ಸಿಹಿ ನೀರಿನ ಬಾವಿಯನ್ನು ತೋರಿಸು ಕಂದ. ಸ್ವಾಮಿ, ನಾನು ಕತ್ತೆಗಳನ್ನು ಕಾಯಬೇಕು. ನನ್ನ ತಾಯಿ ದುಷ್ಟರ ಸಂಘಕ್ಕೆ ಸೇರಬಾರದು ಎಂದಿದ್ದಾಳೆ. ನೀವು ಒಳ್ಳೆಯವರೋ ಕೆಟ್ಟವರೋ, ನಿಮ್ಮಿಂದ ಇನ್ಯಾವ ಕಷ್ಟ ಬರುವುದೋ ಆಗಲಿ, ಬನ್ನಿ ತೋರಿಸುವೆನು. ಇದೋ ಸ್ವಾಮಿ, ಜಲಪಾನ ಮಾಡಿ. ಬಾಲಕ ಮಗು. ಸ್ವಾಮಿ. ಪುಟ್ಟ ಬಾಲಕ ಹೇಳಿ ಸ್ವಾಮಿ.
ಜಲಪಾನವನ್ನು ಮಾಡಿ ನನಗೆ ತೃಪ್ತಿಯಾಗಿರುವುದು. ನನಗೂ ಹಸುವಾಗುತ್ತಿರುವುದು, ನಿನಗೂ ಹಸುವಾಗುತ್ತಿರುವುದು. ಅದು ನೋಡು, ಆ ಬಾಳೆಗೊನೆಯಲ್ಲಿ 2 ಚುಪ್ಪು ಬಾಳೆಹಣ್ಣು ಹಣ್ಣಾಗಿ ಗಮಗಮಿಸುತ್ತಿರುವು. ಆ 2 ಚುಪ್ಪು ಬಾಳೆಹಣ್ಣು ಕಿತ್ತುತ್ತಾ ನನಗೊಂದು ಚುಪ್ಪು ಆಗುವುದು, ನಿನಗೊಂದು ಚುಪ್ಪು ಆಗುವುದು. ಆ ತಾಟದ ಕಾವಲುಗಾರ ಬಂದು ಕೇಳಿದರೆ ನಾನು ಅವರಿಗೆ ಉತ್ತರವನ್ನು ಕೊಡುತ್ತೇನೆ. ಸ್ವಾಮಿ, ನಾನು ಪರರ ವಸ್ತುವನ್ನು ಮುಟ್ಟವನಲ್ಲ. ತಂದೆಗೂ ಸತ್ಯ, ತಾಯಿಗೂ ಸತ್ಯ, ಪುಟ್ಟ ಬಾಲಕನಿಗೂ ಸತ್ಯ. ಮಾವನ್ನು ಬಿತ್ತಿದರೆ ಬೇವು ಬೆಳೆಯುವುದೇ. ಈ ಪುಟ್ಟ ಬಾಲಕನು ನನ್ನಲ್ಲಿ ವಂಚಿಸಿ ಹೊರಟೇ ಏರಲಿ ಏರಲಿ. ಅಲ್ಲಿ ಕಾಣುವಂತ 2 ಚುಪ್ಪು ಬಾಳೆಹಣ್ಣು ನಾನೇ ಗೆದ್ದು ಆ ಪುಟ್ಟ ಬಾಲಕನ ಗೊಮ್ಮಟೆಯಲ್ಲಿ ಬಚ್ಚಿಟ್ಟು ಈ ಆಟದ ಕಾವಲುಗಾರ ಬಂದು ಕೇಳಿದಾಗ ಆ ಪುಟ್ಟ ಬಾಲಕನೇ ಕಳ್ಳನೆಂದು ಊಹಿಸಿ, ಅಂದರೆ ಆತನ ತಂದೆಯಿಂದಲೇ ಮಗನ ಕರಗಳನ್ನು ಕತ್ತರಿಸುವಂತೆ ಮಾಡಲು ಹೋದ ಪಕ್ಷದಲ್ಲಿ ನಾನು ಛಾಯಾದೇವಿಯ ಸೂರ್ಯಕುಮಾರನು ಅಥವಾ ಸಮಗ್ರ ಸಹೋದರರೇ ನೋಡುತ್ತೇಳು. ಹಾ ಪರಮಾತ್ಮ, ಎಷ್ಟು ಹೊತ್ತು ನಿದ್ರಿಸಿ ಬಿಟ್ಟೆನು. ಇರಲಿ, ತೋಟವನ್ನೊಂದು ಸಾರಿ ಸುತ್ತಾಡಿಕೊಂಡು ಬರುತ್ತೇನೆ. ಹಾ ಪರಮಾತ್ಮ, ಕೆಲ ಸಮಯದ ಹಿಂದೆ ಕ್ಷಣಕಾಲ ನಿದ್ರಿಸಿದೊಡನೆ ಈ ಬಾಳೆ ಗಿಡದಲ್ಲ ಬಾಳೆ ಕೊನೆಯಲ್ಲಿದ್ದ 2 ಚುಪ್ಪು ಬಾಳೆಹಣ್ಣು ಕಾಣೆಯಾಗಿರುವಲ್ಲ. ಹಾ ಪರಮಾತ್ಮ, ಶನಿರಾಜ, ಎಂತಹ ಕಷ್ಟಕ್ಕೆ ಗುರಿ ಮಾಡಿದೆ ತಂದೆ. ಈ ಬಾಳೆ ಗಿಡದಲ್ಲಿದ್ದ ಹಣ್ಣುಗಳನ್ನು ಕತ್ತವರು ಸಿಗದೆ ಹೋದ ಪಕ್ಷದಲ್ಲಿ ಈ ನನ್ನ 2 ಹಸ್ತಗಳನ್ನೇ ಕತ್ತರಿಸಿ ಕೊಡಬೇಕಾಗುವುದಲ್ಲ ತಂದೆ. ಇರಲಿ, ತೋಟದ ಹೊರ ಬಾಗಿಲಿನಲ್ಲಿ ಯಾರೋ ಬಾಲಕನು ಕತ್ತೆಗಳನ್ನು ಕಾಯ್ದುಕೊಂಡು ಕುಳಿತಿರುವನು. ಆತನನ್ನು ವಿಚಾರಿಸಿ ನೋಡುತ್ತೇನೆ. ಕುಮಾರ, ಹೇಳಿ ಸ್ವಾಮಿ. ಹೀಗೆ ಬರುವನಾಗು. ಹೇಳಿ ಸ್ವಾಮಿ. ಈ ದಿವಸ ಯಾರಾದರೂ ನಮ್ಮ ತೋಟಕ್ಕೆ ಬಂದಿದ್ದರೆ ಕುಮಾರ? ಸ್ವಾಮಿ, ಅದು ನನಗೆ ತಿಳಿಯದು ಸ್ವಾಮಿ, ನಾನು ನೋಡಲು ಹೋಗಲಿಲ್ಲ.
ಯಾರಾದರೂ ಬಂದಿದ್ದರೆ ಜ್ಞಾಪಿಸಿಕೊಂಡು ಹೇಳು ಕುಮಾರ. ಹಾ, ನಾನು ಕತ್ತೆಗಳನ್ನು ಕಾಯುವಾಗ ಒಬ್ಬ ಬ್ರಾಹ್ಮಣರು ಬಂದಿದ್ದರು. ಬಂದು ಏನು ಕೇಳಿದರು ಮಗು? ನಾನು ಕತ್ತೆಗಳನ್ನು ಕಾಯುತ್ತಿದ್ದೆ. ಬ್ರಾಹ್ಮಣನು ಬಂದು ನೀರನ್ನು ತೋರಿಸು ಎಂದು ಕೇಳಿದರು. ನಾನು ನಿಮ್ಮ ತೋಟದ ಬಳಿ ಕರೆದು ತಂದು ಬಿಟ್ಟೆನು. ಆತನು ಆಗ ಆ ಬಾಳೆ ಮರದಲ್ಲಿ 2 ಚಿಪ್ಪು ಬಾಳೆಹಣ್ಣು ಹಣ್ಣಾಗಿರುವುದು ಕಿತ್ತು ತಂದು ಕೊಡುವೆಯಾ ಎಂದು ಕೇಳಿದನು. ನಾನು ಪರರ ವಸ್ತುವನ್ನು ಮುಟ್ಟವನಲ್ಲ ಎಂದು ಹೇಳಿ ಹೋದೆನು. ನಾನು ಹೋದ ಮೇಲೆ ಆತನು ಎಲ್ಲಿಗೋದನೋ ಏನು ಮಾಡಿದನೋ ಅದು ನನಗೆ ತಿಳಿಯದು ಸ್ವಾಮಿ. ಕುಮಾರ, ಸ್ವಾಮಿ, ಸತ್ಯವಾಗಿ ಹೇಳು, ಆ ಗಿಡದಲ್ಲಿದ್ದ ಬಾಳೆಹಣ್ಣನ್ನು ನೀನು ಕಿತ್ತೆಯಾ? ಇಲ್ಲ ಸ್ವಾಮಿ, ನಾನು ಸತ್ಯವನ್ನು ಬಿಟ್ಟು ಬೇರೇನು ಹೇಳುವುದಿಲ್ಲ ಸ್ವಾಮಿ. ನಾನು ಬಾಳೆಗೊನೆಯಲ್ಲಿದ್ದ ಬಾಳೆಹಣ್ಣನ್ನು ಕಿತ್ತು ತಿಂದಿಲ್ಲ ಸ್ವಾಮಿ. ಆಗಿದ್ದ ಪಕ್ಷದಲ್ಲಿ ಇಲ್ಲಿರುವ ಗುಮ್ಮಟೆ ಯಾರದು? ಅದು ನನ್ನದೇ ಸ್ವಾಮಿ. ಅದನ್ನು ತೆರೆಯುವನಾಗು. ಸ್ವಾಮಿ, ನಮ್ಮ ತೋಟದಲ್ಲಿ ಬಾಳೆಹಣ್ಣುಗಳನ್ನು ಕದ್ದಿಲ್ಲವೆಂದು ಸುಳ್ಳನ್ನಾಡುತ್ತಿರುವೆಯಾ? ಸ್ವಾಮಿ, ನಿಮ್ಮ ಪಾದ ಸಾಕ್ಷಿಯಾಗೂ ನಾನು ಬಾಳೆಹಣ್ಣನ್ನು ಕದ್ದಿಲ್ಲ ಸ್ವಾಮಿ. ನನ್ನನ್ನು ಬಿಟ್ಟು ಬಿಡಿ ಸ್ವಾಮಿ. ಕೈಗಳು ಹೋದ ಮೇಲೆ ಊಟ ಮಾಡುವುದು ಹೇಗೆ? ನನ್ನ ತಾಯಿ ಈ ವಿಷಯವನ್ನು ಕೇಳಿದರೆ ನಿಮ್ಮನ್ನೇ ಸುಮ್ಮನೆ ಬಿಡುವಳ ಸ್ವಾಮಿ. ನಿಮ್ಮ ಪಾದವನ್ನು ಹಿಡಿದು ಬೇಡುತ್ತೇನೆ, ನನ್ನನ್ನು ಬಿಟ್ಟು ಬಿಡಿ ಸ್ವಾಮಿ, ಬಿಟ್ಟು ಬಿಡಿ. ಕೆಲವು ಚೋರ ಬಾಲಕ, ಬಾಳೆಹಣ್ಣನ್ನು ಕದ್ದ ಅಪರಾಧಕ್ಕೆ ಶಿಕ್ಷೆ ಏನು ಗೊತ್ತೇ ಸ್ವಾಮಿ? ನನ್ನ ದಣಿಗಳ ಆಜ್ಞೆಯಂತೆ ಈ ನಿನ್ನ 2 ಹಸ್ತಗಳನ್ನು ಕತ್ತರಿಸುವೆನು ಸ್ವಾಮಿ. ನನ್ನ ಕೈಗಳನ್ನು ಕತ್ತರಿಸಬೇಡ ಸ್ವಾಮಿ, ಕತ್ತರಿಸಬೇಡ. ಈ ಮರದ ಕುರಡೆಯ ಮೇಲೆ ನಿನ್ನ 2 ಹಸ್ತಗಳನ್ನು ಇಡುವನಾಗು ಸ್ವಾಮಿ. ನನ್ನ ಕೈಗಳನ್ನು ಕತ್ತರಿಸಬೇಡ ಸ್ವಾಮಿ. ಹರಿ ಹರಿ ಕರಗಳ ಕಡಿದಾರೋ ಗಾಯದ ಬಾಧೆಯ ಸಹಿಸಲಾರೆನೋ ಅಯ್ಯೋ ಅಮ್ಮ ಹೋಗುತ್ತಿರುವುದಮ್ಮ, ಕೈಗಳಲ್ಲಿ ರಕ್ತ ಸುರಿದು ಹೋಗುತ್ತಿರುವುದು. ನನ್ನನ್ನು ಕಾಪಾಡುವರ್ಯಾರಮ್ಮ? ಕಾಪಾಡುವರಾರಮ್ಮ? ಪರದೇಸಿಯಾದೇನಾ, ಪರದೇಸಿಯಾದೇನಾ, ಕಾಪಾಡುವರಾರಮ್ಮ, ಪರದೇಸಿಯಾದೇನಾ, ಪರದೇಸಿಯಾದೇನಾ. ಸಹಿಸಲಾರೆನು ಈ ವ್ಯಥೆಯ,
ಈಕೆ ಕಣ್ಣಿನಲ್ಲಿರುವ ಮಾಂಗಲ್ಯವು ಇಷ್ಟೊಂದು ಪ್ರಕಾಶಮಾನವಾಗಿ ಕಣ್ಣಿನಲ್ಲಿರುವ ಮಾಂಗಲ್ಯವು ಇಷ್ಟೊಂದು ಪ್ರಕಾಶಮಾನವಾಗಿ ಉಳಿಯಲು ಕಾರಣವೇನು ತಾಯಿ? ಸರ್ ಡೀಸೆಲ್ ಆದ್ರೂ ತರಿಸಿ ಸರ್, ಯಾರನ್ನ ಹುಡುಗಿ ತರಿಸಿ ಬಿಡಿ ನನ್ನ ವೃತ್ತಾಂತವನ್ನು ಕಟ್ಟಿಕೊಂಡು ನಿನಗೇನಾಗಬೇಕು ತಾಯಿ? ಶನಿ ಮಾಯಿಗೆ ಸಿಲುಕಿ ಸತಿ ಸಹಿತ ಕಾನನವನ್ನು ಸೇರಿ ಕಾನನದಲ್ಲಿ ಸತಿಗೆ ಬಾಯಾರಿಕೆಯಾಗಲು ಜಲವನ್ನು ತರಲು ಓದೆನಮ್ಮ. ಜಲವನ್ನು ತೆಗೆದುಕೊಂಡು ಬರುವಷ್ಟರಲ್ಲಿ ಯಾವುದೋ ಜಲಹುಲಿಯು ನನ್ನ ಸತಿಗಳನ್ನು ಕೊಂದು ತಿಂದಿತು ತಾಯಿ. ತಂದ ಜಲದಿಂದ ಆಕೆಯ ದೇಹವನ್ನು ಗಂಗಾರ್ಪಣ ಮಾಡಿದೆನು. ನನ್ನನ್ನು ಸತ್ಯವ್ರತ ಕಳಿಂಗಪುರವನ್ನು ಆಳುತ್ತಿದ್ದ ರಾಜ ಸತ್ಯವ್ರತನೆಂದು ಕರೆಯುವರು ತಾಯಿ. ದೂರ ನಿಲ್ಲುವಳಾಗು. ಪತಿಯನ್ನು ಕಳೆದುಕೊಂಡು ಯಾರೋ ಪರಪುರುಷನನ್ನೇ ಪತಿಯೆಂದು ಭಾವಿಸುತ್ತಿರುವೆಯ? ನೀನೇ ಚಂದ್ರಾಸೆಯಾಗಿದ್ದ ಪಕ್ಷದಲ್ಲಿ ನಿನ್ನ ನಾಸಿಕದಲ್ಲಿದ್ದ ಮೂಗುತಿ ಏನಾಯಿತು? ಜನ ಹೋದವರು ಪುನಃ ಬಾರ್ಲಿಲ್ಲ. ಒಂದು ಹುಲಿ ಆಗ ಯಾರು ನನ್ನನ್ನು ಕಾಪಾಡಿ ಮತ್ತೆ ಈ ಮೂಗುತಿಯನ್ನು ದಾನವಾಗಿ ಪಡೆದರು. ನನ್ನ ಮಾತನ್ನು ನಿಮ್ಮಳದಿ ಚಂದ್ರ ಸ್ವಾಮಿ, ನಿಮ್ಮಳದಿ ಚಂದ್ರ ಚಂದ್ರ. ಹಾಗಾದರೆ ಇಲ್ಲಿ ಬಿದ್ದಿರುವ ಬಾಲಕನು ನಮ್ಮ ಕುಮಾರನೇ. ಪರಮಾತ್ಮ, ಶನಿರಾಜ, ಎತ್ತು ಹೊತ್ತು ಸಾಗಿಸಲಿ ಈ ಕೈಗಳಿಂದ ತುತ್ತು ಅನ್ನವನ್ನು ತಿನ್ನಿಸಬೇಕಾದ ಕೈಗಳಿಂದಲೇ ನನ್ನ ಮಗನ ಕರಗಳನ್ನು ಕತ್ತರಿಸುವಂತೆ ಮಾಡಿದೆಯಾ ಪರಮಾತ್ಮ? ಅಂದು ನೀನು ಮಾಡಿದ ಪಂಥ ಇಂದಿಗೆ ನೆರವೇರಿತೆ ತಂದೆ. ನಿನ್ನ ಪಂಥದಂತೆ ನಿನ್ನ ಆಸೆಯನ್ನು ಪೂರೈಸಿಕೊಂಡೆ ಪರಮಾತ್ಮ. ಎಲ್ಲವೂ ನಿನಗರ್ಪಿತವಾಗಲಿ ತಂದೆ, ನಿನಗರ್ಪಿತವಾಗಲಿ. ಈ ಮಗುವನ್ನು ಕರೆದುಕೊಂಡು ನಿನ್ನ ದಣಿಗಳ ಮನೆಯನ್ನು ಸೇರಿಕೊ. ನಾನು ಆಗಿಂದಾಗಿ ಬಂದು ನಿಮ್ಮಿಬ್ಬರನ್ನು ನೋಡಿಕೊಂಡು ಹೋಗುತ್ತೇನೆ ಚಂದ್ರ. ಚಂದ್ರಹಾಸೆಯು ಜನಪಾಲ ಶಕ್ತಿಯ ಮನೆಯಲ್ಲಿ ಗೋಧಿಯನ್ನು ಬೀಸುತ್ತಿರುವುದು ಕರೆಂಟ್ ಬಂದ್ ನೋಡ್ರಿ. ಚಂದ್ರಹಾಸೆಯು ಜನಪಾಲ ಶಕ್ತಿಯ ಮನೆಯಲ್ಲಿ ಗೋಧಿಯನ್ನ ಬೀಸುತ್ತಿರುಳು ಬೇಸಲಿ. ಈಗ ನನ್ನ ಸುದೈವ ಬಲದಿಂದ ಗೋಡೆ ಮೇಲೆ ಅಂಶ ಪಕ್ಷಿಗೆ ಜೀವವನ್ನು ಕೊಟ್ಟು ಓ ಮಗುವಿನ ಕೈಯಲ್ಲಿ ಬಂಗಾರದ ಗಿರಿಕೆಯನ್ನು ನುಂಗಿಸಿ ಮುಂದೆ ಮುಂದೆ ವಿಧ ವಿಧವಾದ ಕಷ್ಟಗಳನ್ನು ಕೊಡುವೆನು. ದೈ ಕರಿಬಾಯೆ. ರಾಗಿಯ ಬೀ
ನೀವು ಹೇಳಿದಂತೆ ನಾನು ಗೋಚರಿಸುತ್ತಿರುವಾಗ ಅಲ್ಲಿ ನೋಡಿ ಆ ಹಂಸ ಪಕ್ಷಿ ಜೀವಂತವಾಗಿ ಬಂದು ಗಿರಿಕೆ ನುಗ್ಗಿದ ತಾಯಿ. ಆಹಾ, ಏನು ಎಂತ ಗೋಡೆಯಲ್ಲಿ ಬರುತ್ತಿರುವ ಹಂಸ ಪಕ್ಷಿಯು ಬಂದು ಬಂಗಾರದ ಗಿಲ್ಕೆಯನ್ನು ನುಂಗಿದೆ. ಪ್ರಾಣೇಶ್ವರ, ಈಕೆಯ ಮಾತನ್ನು ಕೇಳಿದ್ದೀರಾ? ನೋಡ್ರಿ, ಇವ ಅಮ್ಮನ್ನ ಮನೆ ಕೆಲಸ ಮಾಡಮ್ಮ ಅಂತ ಹೇಳಿದ್ರೆ ಚಿತ್ರಪಟದಲ್ಲಿರುವ ಬಂಗಾರದ ಗಿಲ್ಕೆಯನ್ನು ಹಂಸ ಪಕ್ಷಿಯು ನುಂಗಿತಂತೆ. ಈಕೆಯನ್ನು ಮೊದಲು ಆಚೆಗಟ್ಟ. ಸ್ವಾಮಿ, ನನ್ನನ್ನು ಕಳಿಸಿದ ಕಾರಣವೇನು ಸ್ವಾಮಿ? ಚಂದ್ರ, ನಾನು ನಿನಗೆ ಮೊದಲೇ ಹೇಳಿದ್ದೇನೆ, ಧನಪಾಲ ಶೆಟ್ಟರೆಂದರೆ ಅವರ ಮನೆಯಲ್ಲಿ ದನಕನಕಾದಿಗಳು ಯಥೇಚ್ಛವಾಗಿರುವವೆಂದು. ಇಲ್ಲಿ ಬಂದು ಅನರ್ಥಕ್ಕೆ ಗುರಿಯಾದೆಯಲ್ಲ ದೇವಿ. ಸ್ವಾಮಿ, ಸತ್ಯವಾಗಿ ನಾನು ಗಿರಿಕೆಯನ್ನು ಕದಿಲಿಲ್ಲ ಸ್ವಾಮಿ. ಹಂಸ ಪಕ್ಷಿಯು ಜೀವಂತವಾಗಿ ಬಂದು ಗಿರಿಕೆಯನ್ನು ನುಂಗಿದ್ದು ಸತ್ಯ. ನನ್ನ ಮಾತನ್ನು ನಂಬಿ ಸ್ವಾಮಿ. ಸ್ವಾಮಿ, ಆ ಗಿಲಿಕೆಯನ್ನು ನಾವು ನಮ್ಮ ಕಣ್ಣಾರೆ ಕಂಡವರಲ್ಲ, ನಮ್ಮ ಕೈಯಾರೆ ಮುಟ್ಟಿದವರಲ್ಲ ಸ್ವಾಮಿ. ಧನಪಾಲ ಶೆಟ್ಟಿಯ ಮನೆಯಲ್ಲಿ ಓ 3 ಜನ ಗಳ್ಳರು ಬಂಗಾರದ ಗಿರಿಕೆಯನ್ನು ಕದ್ದು ಸೂರ್ಯಸೇನ ಮಹಾರಾಜರ ಮನೆಗೆ ಬರುತ್ತಿರುವರು. ಸೂರ್ಯಸೇನಿಗೆ ಪಾವನಾಗಬೇಕು. ಅಣ್ಣನಾಗಬೇಕು. ಇವರ ಮರ್ಮವನ್ನು ಅರಿತರೆ ಸಿಕ್ಕಿಸುವುದಿಲ್ಲ. ಅವನೇ ಮಾಯ ಬ್ರಾಹ್ಮಣನ ವೇಷವನ್ನು ತಾಳಿ ರಾಜ್ಯವನ್ನು ದಾನವಾಗಿ ಪಡೆದು ಓ ಮಂತ್ರಿಯಿಂದಲೇ ಕಣ್ಣುಗಳನ್ನು ಕೇಳಿಸುವಂತೆ ಮಾಡುವೆನು. ಮಾಡುವೆನು. ಮುಂದಿನ ಕಷ್ಟ ಕಾರ್ಪಣ್ಯವನ್ನು ಮಾಡುವೆನು. ಹರಿಯವರ ಬಲದಿ ಈ ಸೌರಾಷ್ಟ್ರ ನಗರವಂ ಪರಿಪಾಲಿಪೆ. ಮಂತ್ರಿ ಸೈನಿಕರೇ, ಮಹಾಪ್ರಭು, ಸಾರ ಸಂತೋಷದಿ ಸಾರ ಸಂತೋಷದಿ ಸಾರಿ ಮೆರೆಯುತ್ತಿ ಮಂತ್ರಿ ಜಯಕಾರ ಬೆಳೈ. ಮಂತ್ರಿ ಸೈನಿಕರೇ,
ಪರಿವಾರಗಳನ್ನು ಯಾವ ರೀತಿ ಇಟ್ಟಿರುವೆ ಅದನ್ನು ತಿಳಿಸುವ ನಾವು. ಆಗಬಹುದು ಮಹಾಪ್ರಭು. ಮಹಾಪ್ರಭು ಅಂದ್ರೆ ಅರಸರೆ ಲಾಲಿಸಿ ಪರಿಯಲು ಬೇಳುವೆ, ಪುರದ ಜನರು ಕ್ಷೇಮದಿಂದಿರುವರು, ಪುರದ ಜನರು ಕ್ಷೇಮದಿಂದಿರುವರು, ಕಾಲ ಕಾಲಕ್ಕೆ ಮಳೆಯು ಬೀಳುತ್ತೆ. ಅಂದ್ರೆ ಕಾಲ ಕಾಲಕ್ಕೆ ಮಳೆಯು ಬೀಳುತ್ತೆ, ಜಾಲವ ಮಾಡದೆ ಸುಖದಿಂದಿರುವರು. ಮಹಾಪ್ರಭು, ಅಂದ್ರೆ ನಮ್ಮ ರಾಜ್ಯದಲ್ಲಿ ಸಕಾಲಕ್ಕೆ ಮಳೆ ಬೆಳೆಗಳಿಂದ ಕೂಡಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ಇರುವರು. ಮತ್ತೇನಪ್ಪಣೆ ಮಹಾಪ್ರಭು? ಬೇಷ್ ಮಂತ್ರಿ, ನಿನ್ನ ಕಾರ್ಯವೈಖರಿಯನ್ನು ಕಂಡು ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಿನ್ನ ಪೀಠವನ್ನು ಅಲಂಕರಿಸು. ಆಗಬಹುದು ಮಹಾಪ್ರಭು. ಸೈನ್ಯಾದಿನಾಥನೇ ನಮ್ಮ ಸೈನ್ಯದ ರೀತಿಯ ಬೆಳೈ ಸುತ್ತಲಿರುವುದಿಯ ಶತ್ರುಭೂಪರು, ಸುತ್ತಲಿರುವುದಿಯ ಶತ್ರುಭೂಪರು ಮಿತ್ರರಂತೆ ಬಾಳ್ವರೆ ಬೆಳೈ ಸೈನ್ಯಾದಿನಾಥನೇ ನಮ್ಮ ಸೈನ್ಯದ ರೀತಿಯ ಬೆಳೈ. ಸೈನ್ಯಾಧೀಕ್ಷನೇ, ನಮ್ಮ ಸೈನ್ಯದ ಬಲಾಬಲವನ್ನು ಯಾವ ರೀತಿ ಇಟ್ಟಿರುವೆ ಅದನ್ನು ತಿಳಿಸುವ ನಾವು. ಅಪ್ಪಣೆ ಮಹಾಪ್ರಭು. ಮಹಾಪ್ರಭು ಸೈನ್ಯಾಧೀಕ್ಷನೇ, 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 ಧರಣಿಪತಿ ಕೇಳ್ ಅರುಷ ಪರಿಯನು, ಧರಣಿಪತಿ ಕೇಳ್ ಅರುಷ ಸೈನ್ಯಾಧೀಕ್ಷನೇ, ನಿನ್ನ ಕಾರ್ಯವೈಖರಿಯನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಇನ್ನು ಪೀಠದಲ್ಲಿ ಅಲಂಕರಿಸು. ಮಹಾಪ್ರಭು. ಮಂತ್ರಿ ಸೈನ್ಯಾಧೀಕ್ಷರೇ, ಧನ್ಯ ಧನ್ಯನಾದೆನು ಇದರೆಯೊಳು, ಧನ್ಯ ಧನ್ಯನಾದೆನು ಮಂತ್ರಿ ವರ್ಯರೇ ನಿಮ್ಮ ಉತ್ತಮ ನುಡಿಗಳೇ, ಮಂತ್ರಿ ವರ್ಯರೇ ನಿಮ್ಮ ಉತ್ತಮ ನುಡಿಗಳೇ, ಪರಮ ಸಂತೋಷದಿ ಪರಮ ಸಂತೋಷದಿ ನಾಧನ್ಯನಾದೆ, ಧನ್ಯ ಧನ್ಯನಾದೆನು ಇದರೆಯೊಳು, ಧನ್ಯ ಧನ್ಯನಾದೆನು
ಸೈನ್ಯಾಧೀಶನೇ ನಿನ್ನ ಸೈನ್ಯದ ಪರಿಯನು ಪರಮ ಸಂತೋಷದಿ ನಾಧನ್ಯನಾದೆ ಧನ್ಯ ಧನ್ಯನಾದೆನು ಇದರೆಯೊಳು ಧನ್ಯ ಧನ್ಯನಾದೆನು. ಮಂತ್ರಿ ಸೈನ್ಯಾಧೀಕ್ಷರೇ, ನಿಮ್ಮಂತಹ ಚತುರರಾದ ಮಂತ್ರಿಯು ವೀರಾದಿ ವೀರರಾದ ಸೈನ್ಯಾಧೀಕ್ಷನು ಈ ನನ್ನ ಸೌರಾಷ್ಟ್ರ ನಗರದಲ್ಲಿರುವಾಗ ನನಗಾಗಲಿ ನನ್ನ ರಾಜ್ಯಕ್ಕಾಗಲಿ ಕುಂದು ಕೊರತೆ ಎಂದರೇನು? ನಿಮ್ಮ ನಿಮ್ಮ ಪೀಠವನ್ನು ಅಲಂಕರಿಸಿ ಚಾರನೆ ವರ್ತಮಾನವೇನು? ಯತಿಮಾತ್ಮರು ಬರ್ತಿರುವರು. ಏನು ಯತಿಯೋತ್ಮರು ಬರ್ತಿರುವರೆ? ಅವರನ್ನು ಭಯ ಭಕ್ತಿಯಿಂದ ಬರಮಾಡಿ. ಶಿವನೇ ಭವಹರನ ಚಿತ್ತ ಶಿವನೇ ಭವಹರನೆ ಚಿದಾಂಬರನೆ ಜಟಾಧರನೆ ವರಗಂಗಾಧರನೆ ಭವಾನಿ ಯತಿಯೋತ್ಮರಿಗೆ ನಮಸ್ಕರಿಸುವೆನು. ಅಯ್ಯ ರಾಜೇಂದ್ರ, ನಿನಗೆ ಮಂಗಳವಾಗಲಿ. ಮೇಲೆ ಹೇಳು. ಯತಿವರ್ಯರೇ, ನೀವು ಯಾರು? ನೀವು ನನ್ನ ರಾಜಸ್ಥಾನಕ್ಕೆ ಬರಲು ಕಾರಣವೇನು? ರಾಜೇಂದ್ರ, ನಾನಾದರೂ ಶಕಟಗಿರಿ ವಾಸದಲ್ಲಿ ಯತಿವಾರ್ಯರೆಂದು ನನ್ನ ನಾಮಾಂಕಿತವು. ನಾನು ಒಂದು ಮಹಾನ್ ಯಾಗವನ್ನು ಕೈಗೊಂಡಿರುವೆನು. ನನ್ನ ಯಾಗಕ್ಕೆ ಭಂಗ ಬಂದಿರುವುದು, ಅದನ್ನು ಪರಿಹರಿಸಿಕೊಳ್ಳಲು ತನ್ನ ಬಳಿಗೆ ಬಂದಿರುವೆನು. ನನ್ನಿಂದ ಏನಾಗಬೇಕು ಗುರುಗಳೇ? ರಾಜೇಂದ್ರ, ನಾನು ಹಾಗೆ ಹೇಳಲಾರೆನು. ನನಗೆ ನಿನ್ನ ಮಾತನ್ನು ನಡೆಸಿಕೊಡ್ತೇನೆ ಎಂದು ಕರ ಭಾಷೆಯನ್ನು ಕೊಟ್ಟರೆ ಅದನ್ನು ನಿನ್ನೊಡನೆ ತಿಳಿಸುತ್ತೇನೆ. ಸೂರ್ಯ ಚಂದ್ರ ಸತ್ಯ ಹಾಗೂ ನಡೆಸಿಕೊಡುತ್ತೇನೆ ಎಂದು ಕರಭಾಷೆಯನ್ನು ಕೊಡುತ್ತಿರುವೆನು ಗುರುಗಳೇ. ರಾಜೇಂದ್ರ, ಹಾಗಾದರೆ 1 ಗಂಟೆಗಳ ಕಾಲ ಈ ರಕ್ತ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡಬೇಕು ಎಂದು ನನ್ನ ಮನಸ್ಸು ಆತುರಗೊಳ್ಳುತ್ತಿರುವುದು. ಇದಕ್ಕೆ ನಿನ್ನ ಉತ್ತರವೇನು? ಏನು ಗುರುಗಳೇ, 1 ದಿನದ 1 ಗಂಟೆ ಅಲ್ಲ, 1 ದಿನವಲ್ಲ, 1 ವರ್ಷವಾದರೂ ನನ್ನ ರಾಜ್ಯವನ್ನು ನೀವು ಆಳಬಹುದು ಗುರುಗಳೇ. ಇದಕ್ಕೆ ನನ್ನ ಸಂಪೂರ್ಣವಾದ ಒಪ್ಪಿಗೆ ಇದೆ. ಹಾಗಾದರೆ ಈ ನಿನ್ನ ಮಸ್ತಕದ ಕಿರೀಟವನ್ನ ನನ್ನ ಮಸ್ತಕಕ್ಕೆ ಧರಿಸಬೇಕು. ಹಾಗೆ ಆಗಲಿ ಗುರುಗಳೇ. ಈ ನಿನ್ನ ಮುದ್ರೆಯ ಉಂಗುರವನ್ನ ನನ್ನ ಮುದ್ರೆಗೆ ಧರಿಸಬೇಕು. ಹಾಗೆ ಆಗಲಿ ಗುರುಗಳೇ. ನಿನ್ನ ಪಟ್ಟದ ಕತ್ತಿಯನ್ನ ನನ್ನ ಸೊಂಟಕ್ಕೆ ಧರಿಸಬೇಕು. ಹಾಗೆ ಆಗಲಿ ಗುರುಗಳೇ. ನಿನ್ನ ಮಂತ್ರಿ ಸೈನ್ಯಾಧೀಕ್ಷರು ಈ ರಾಜ್ಯದ ಭಟರಾಗಿ ನಿಲ್ಲಬೇಕು. ನೀನು ನನ್ನ ಬಲಭಾಗದಲ್ಲಿ ಮಂತ್ರಿಯಾಗಿ ನಿಲ್ಲಬೇಕು. ಇದು ನಿನಗೆ ತಿಳಿಯುತ್ತೆ? ಹಾಗೆ ಆಗಲಿ ಗುರುಗಳೇ. ಹಾಗಾದರೆ ಸಿಂಹಾಸನವನ್ನು ಏರಬಹುದೇ? ಏರಿ ಗುರು. ಚಾರನೆ, ಸಮಾಚಾರವೇನು? ದ್ವಾರದಲ್ಲಿ ಸೆಟ್ಟರು 3 ಜನ ಕಳ್ಳರನ್ನು ಕರೆದುಕೊಂಡು ಬರ್ತಿರುವರು. ಏನು? 3 ಜನ ಕಳ್ಳರು ಕರೆದು ತರುವರೆ? ಅವರನ್ನು ಕರೆದು ತರುವರಾಗಿ ಮಹಾಪ್ರಭುಗಳಿಗೆ ನಮಸ್ಕರಿಸುವೆನು. ಅಯ್ಯ ಧನಪಾಲ ಶೆಟ್ಟಿ, ನಿನಗೆ ಮಂಗಳವಾಗಲಿ. ಮಹಾಪ್ರಭು, ನಾನು ಬಂದ ಕಾರಣವೇನೆಂದರೆ ಇವರು ನಮ್ಮ ಮಗುವಿನ ಕೈಲಿದ್ದ ಬಂಗಾರದ ಗಿಲಿಕೆಯನ್ನು ತೆಗೆದುಕೊಂಡು ಇಲ್ಲವೆಂದು ಹೇಳುತ್ತಿರುವರು. ಆ ಬಂಗಾರದ ಗಿಲಿಕೆಯನ್ನು ಕೊಡಿಸುವರಾಗಿ ಸ್ವಾಮಿ. ಏನು ನಿಮ್ಮ ಮನೆಯಲ್ಲಿ ಕಳ್ಳತನವಾಗಿರುವುದೇ? ಹಾಗಾದರೆ ಆ ಕಳ್ಳನನ್ನು ನಾನು ಒಂದು ಸಾರಿ ವಿಚಾರಿಸಿ
ನಿಮ್ಮ ಒಡವೆಯನ್ನು ಕೊಡಿಸುವೆನೋ ನೀವು ತಾವಿನ್ನು ಹೊರಡುವರಾಗಿ. ಎಲೆ ದೇಶಿಕನೇ, ಸ್ವಾಮಿ ಎಲ್ಲಿ ಹೀಗೆ ಬರುವರಾಗಿ? ದನಪಾಲ ಸತಿಯ ಮನೆಯಲ್ಲಿ ನಿನ್ನ ಸತಿಯು ಕೆಲಸಕ್ಕೆ ಇದ್ದದ್ದು ಸತ್ಯವೇ? ಸತ್ಯ ಸ್ವಾಮಿ. ಹಾಗಾದರೆ ದನಪಾಲ ಸತಿಯ ಮನೆಯಲ್ಲಿ ಬಂಗಾರದ ಗಿಲಿಕೆಯು ಕಳ್ಳತನವಾಗಿರುವುದು ಸತ್ಯವೇ? ಸ್ವಾಮಿ, ಆ ಬಂಗಾರದ ಗಿಲಿಕೆಯನ್ನು ಕಣ್ಣುಗಳಿಂದ ನೋಡಿದವರು ಅಲ್ಲ, ಈ ನಮ್ಮ ಕರಗಳಿಂದಲೂ ಸಹ ಮುಟ್ಟಿದವರಲ್ಲ ಸ್ವಾಮಿ. ಆಹಾ, ಕಣ್ಣುಗಳಿಂದ ನೋಡಿದನು ಅಲ್ಲ, ಕರಗಳಿಂದ ಮುಟ್ಟಿದವನು ಅಲ್ಲ. ಬಾಲೆ ಅಮ್ಮ, ನೀನಾದರೂ ಹೇಳು, ಬಂಗಾರದ ಗಿಲಿಕೆಯನ್ನು ಕದ್ದು ನಾನು ನನ್ನ ಪತಿಗೆ ಕೊಟ್ಟೇನೆಂದು. ನಿನಗೆ ಈ ರಾಜ್ಯದಲ್ಲಿ ನಿನಗೆ ಊರು ಗ್ರಾಮಗಳನ್ನ ಬಲಿವಾಳೆಯಾಗಿ ಕೊಡುತ್ತೇನೆ. ರಾಜೇಂದ್ರ, ಇದು ನಿಮಗೆ ನೀತಿ, ಇದು ನಿಮಗೆ ನ್ಯಾಯವೇ ರಾಜೇಂದ್ರ? ನೀತಿಯ ಮೆರೆಸಿ ನ್ಯಾಯವ ನೋಡಿಸಿ ರಾಜೇಂದ್ರ, ಸತ್ಯವಾಗಿ ನಾವು ಆ ಗಿರಿಕೆಯನ್ನು ಕದಿಯಲಿಲ್ಲ. ಹಂಸ ಪಕ್ಷಿ ಜೀವಂತವಾಗಿ ಬಂದು ಗಿರಿಕೆಯನ್ನು ನುಂಗಿದ್ದು ಸತ್ಯ. ನನ್ನ ಮಾತನ್ನು ನಂಬುವರಾಗಿ ರಾಜೇಂದ್ರ. ಎಲೆ ಪುಟ್ಟ ಬಾಲಕ, ಹೇಳಿ ನೀನಾದರೂ ಸ್ವಾಮಿ. ಹೇಳು, ಸ್ವಾಮಿ, ನನ್ನ ತಂದೆ ತಾಯಿ ಒಡವೆಯನ್ನು ಕದ್ದಿದ್ದು ಸತ್ಯವೆಂದು. ಸ್ವಾಮಿ, ಈ ರಾಜ್ಯದಲ್ಲಿ ನಿನಗೆ ಅರ್ಧ ರಾಜ್ಯವನ್ನು ಕೊಟ್ಟು ಈ ರಕ್ತ ಸಿಂಹಾಸನದ ಮೇಲೆ ಕುಳಿಸಿ ನಿನಗೆ ಪಟ್ಟಾಭಿಷೇಕವನ್ನು ಮಾಡುವೆನು. ಸ್ವಾಮಿ, ನನ್ನ ತಂದೆ ತಾಯಿಯು ಗಿಲಿಕೆಯನ್ನು ಕದ್ದಿಲ್ಲ ಸ್ವಾಮಿ, ಅದು ನಿಜ. ಏಯ್! ಎಲೆ ದೇಶಿಕನೇ, ಸ್ವಾಮಿ ಒಪ್ಪಿಕೋ, ಸತ್ಯವನ್ನು ಒಪ್ಪಿಕೋ. ಈ ರಾಜ್ಯದಲ್ಲಿ ನಿನಗೆ ಅರ್ಧ ರಾಜ್ಯವನ್ನು ದಾನವಾಗಿ ಕೊಡುತ್ತೇನೆ. ಸ್ವಾಮಿ, ಒಂದೇ ಮಾತಿನಲ್ಲಿ ಹೇಳುವುದಾದರೆ ಒಂದು ಮಾತನ್ನು ಹೇಳಿ ಅರ್ಧ ರಾಜ್ಯವನ್ನು ಗಳಿಸಬಹುದು, ಮತ್ತೊಂದು ಸುಳ್ಳನ್ನು ಹೇಳಿ ಅರ್ಧ ರಾಜ್ಯವನ್ನು ಕಳೆದುಕೊಳ್ಳಬಹುದು. ಸುಳ್ಳನ್ನು ಹೇಳಿ ಸುಖ ಪಡುವುದಕ್ಕಿಂತಲೂ ಸತ್ಯವನ್ನು ಹೇಳಿ ಶಿಕ್ಷೆಗೆ ಗುರಿ ಆಗುವುದೇ ಲೇಸು ಸ್ವಾಮಿ. ಮಂತ್ರಿ, ಪ್ರಭು ಕೇಳಿದ್ರ ಈ ದುರಂಕೋರಿ ನುಡಿತಿರುವ ನುಡಿಗಳನ್ನ? ಒಂದೇ ಮಾತಿನಿಂದ ಅರ್ಧ ರಾಜ್ಯವನ್ನು ಪಡೆದುಕೊಳ್ಳಬಹುದು, ಒಂದೇ ಮಾತಿನಿಂದ ಅರ್ಧ ರಾಜ್ಯವನ್ನು ಎಂಬುದಾಗಿ ಹೇಳುತ್ತಿರುವನು. ಹೇಳಿದನು ಮಹಾ ಚೋರನೆಂದೇ ಕಾಣುತ್ತಿರುವನು. ಆಗಲೇ ಹೇಳಿದನು, ಕಣ್ಣಿಂದ ನೋಡಿದನಂತೆ ಕೈಯಿಂದ ಮಿಟ್ಟಲಿಲ್ಲವಂತೆ. ಹಾಗಾದರೆ ಈತನ ಕಣ್ಣುಗಳೇತಗೆ ತೇರಿಸುವನಾಗು. ಮಹಾಪ್ರಭು, ಈ ಕಾರ್ಯವು ನನ್ನಿಂದ ಸಾಧ್ಯವೇ? ಇದು ರಾಜಾಜ್ಞೆ. ಹಾಗೆ ಆಗಲಿ ಪ್ರಭು. ಓ ಗೊರವಯ್ಯ, ಸ್ವಾಮಿ, ಇಲ್ಲೇ ನಿಲ್ಲುವನಾಗು, ನಿನ್ನ ನೇತ್ರಗಳನ್ನು ಕೇಳುವೆನು. ಪ್ರಭುಗಳೇ, ನೇತ್ರಗಳನ್ನು ಕಿತ್ತಿರುವೆನು, ತೆಗೆದುಕೊಳ್ಳಿ. ಈ ಸಿಂಹಾಸನಕ್ಕೆ ಅರ್ಪಿಸು. ಅಮ್ಮ ದೇಶಗಳೇ,
ಈಗಲಾದರೂ ಒಪ್ಪಿಕೋ. ನೀನು ಈ ಸತ್ಯವನ್ನು ಒಪ್ಪಿಕೊಳ್ಳದೆ ಹೋದ ಪಕ್ಷದಲ್ಲಿ ನಿನ್ನ ಪತಿಯಾದ ಶಿಕ್ಷೆಯು ನಿನಗೂ ಆಗುವುದು. ರಾಜೇಂದ್ರ, ಸತ್ಯವಾಗಿ ನಾವು ಗಿರಿಕೆಯನ್ನು ಕದಿಯಲಿಲ್ಲ. ಇದೆಲ್ಲವೂ ಆ ಶನಿದೇವರ ಪರೀಕ್ಷೆ. ಇದರ ಮೇಲೆ ತಮ್ಮ ಚಿತ್ತ ರಾಜೇಂದ್ರ. ಮಂತ್ರಿ ಪ್ರಭು, ಕ್ಷಣಕ್ಕೂ ಅವನು ಕತ್ತಿಲ್ಲವೆಂದು ನಮ್ಮ ಮುಂದೆ ಬಾಯಿಗೆ ಬಂದಂತೆ ಹರಡುತ್ತಿರುವರು. ಈಕೆಯ ನಾಲಿಗೆ ನೇತಕ್ಕೆ ಛೇದಿಸುವನಾಗಿ. ಮಹಾಪ್ರಭು, ಸ್ತ್ರೀ ಹತ್ಯೆ ಗೋಹತ್ಯೆ ಮಹಾಪಾಪವಲ್ಲವೇ ಮಹಾಪ್ರಭು? ಮಂತ್ರಿ, ಇದು ರಾಜಾಜ್ಞೆ, ತಿಳಿಯಿತೆ? ಓ ದೇಶಿಕಳೆ, ಹೀಗೆ ಬಾ, ನಿನ್ನ ನೆಲೆಗೆಯನ್ನು ಕತ್ತರಿಸುವೆನು. ಪ್ರಭುಗಳೇ, ತಗೊಳ್ಳಿ, ನೆಲೆಗೆಯನ್ನು ತಂದಿದ್ದೇನೆ. ನನ್ನ ಸಿಂಹಾಸನಕ್ಕೆ ಅರ್ಪಿಸು. ಮಂತ್ರಿ, ಈ 3 ಜನ ಕಳ್ಳರಿಲ್ಲೇ ಇದ್ದರೆ ಈ ನಮ್ಮ ರಾಜ್ಯಕ್ಕೆ ಕ್ಷಾಮಡಾಮ ಬರುವುದು. ಈ 3 ಜನ ಕಳ್ಳರನ್ನ ಈ ನಮ್ಮ ಎಲ್ಲೆಯನ್ನು ಬಿಟ್ಟು ದೂರ ಸರಿದೂರಾಗಿ. ದೇಶಿಕರೇ, ನೀವಿನ್ನು ಈ ರಾಜ್ಯ ಬಿಟ್ಟು ತೊಲಗಿ. ತೆಗೆದುಕೊಳ್ಳಿ. ಈ ನಿನ್ನ ರಕ್ತ ಸಿಂಹಾಸವನ್ನು ಹೇರಿ ನನ್ನ ರಾಜ್ಯ ಭಾರವನ್ನು ಮಾಡಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ತೆಗೆದುಕೊಳ್ಳಿ ಈ ನಿಮ್ಮ ಪಟ್ಟದ ಕತ್ತಿಯನ್ನ, ತೆಗೆದುಕೊಳ್ಳಿ ಈ ನಿಮ್ಮ ಮುದ್ರೆಯ ಉಂಗುರವನ್ನ. ಮಂತ್ರಿ, ಗುರುಗಳೇ, ನಾನು ಯಾರೆಂದು ನಿನಗೆ ಗೋಚರವಾಯಿತೆ? ಇಲ್ಲ ಗುರುಗಳೇ. ಅಲ್ಲಿ ನೋಡು, ಓ ಛಾಯಾಪುತ್ರ ಶನೇಶ್ವರ. ಪರಮಾತ್ಮ, ಧನ್ಯನಾದೇನು ಪರಮಾತ್ಮ, ಧನ್ಯನಾದೇನು ಪರಮಾತ್ಮ, ಧನ್ಯನಾದೇನು ಪರಮಾತ್ಮ. ಈ ರಕ್ತಸಿಕ್ತವಾದ ಸಿಂಹಾಸದ ಮೇಲೆ ಕುಳಿತು ಸದಾ ಕಾಲ ರಾಜ್ಯ ಭಾರವನ್ನು ನೀವು ಮಾಡುವರಾಗಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಾನು ಇನ್ನು ಬರುತ್ತೇನೆ. ಹಾಗೆ ಆಗಲಿ. ನಮ್ಮನ್ನು ಎಲ್ಲಿಯಾದರೂ ಕರೆದುಕೊಂಡು ಹೋಗು ಮಗು. ಅದೋ ತಂದೆ, ಅಲ್ಲಿ ಯಾವುದೋ ಒಂದು ಗ್ರಾಮ ಕಾಣುತ್ತಿರುವುದು. ಅಲ್ಲಿಗೆ ಹೋಗಿ ದಾನ ಬೇಡುವೆನು.
ಕಾರಣವೇನು? ಸ್ವಾಮಿ, ನಾವು ಓರ್ವ ದೇಶಿಕರು ಇದೇ ಮಾರ್ಗವಾಗಿ ಹೋಗುತ್ತಿದ್ದೆವು. ಆಯಾಸದಿಂದ ಇಲ್ಲಿ ಕುಳಿತಿರುವೆವು ಸ್ವಾಮಿ. ಅಯ್ಯ, ನೀವು ನಮ್ಮ ಮನೆಗೆ ಬರುವಿರಾ? ಸ್ವಾಮಿ, ನಿಮ್ಮ ಮನೆಗೆ ಕರೆದುಕೊಂಡು ಹೋಗುವುದಾದರೆ ಬರುವೆವು ಸ್ವಾಮಿ. ಅಯ್ಯ, ನಮ್ಮ ಮನೆಯಲ್ಲಿ ಏನು ಕೆಲಸವನ್ನು ಮಾಡಿವಿರಿ? ಸ್ವಾಮಿ, ನಿಮ್ಮ ಮನೆಯಲ್ಲಿ ಅಂಗಿನ ಕೂಳನ್ನು ತಿನ್ನಲಾರೆವು. ನೀವು ಹೇಳಿದಂತ ಕೆಲಸವನ್ನು ಮಾಡಿಕೊಂಡಿರುವೆವು ಸ್ವಾಮಿ. ಆಗಿದ ಪಕ್ಷದಲ್ಲಿ ನೀನು ತಿದಿಯನ್ನು ಹೊತ್ತು ನಿನ್ನ ಹೆಂಡತಿಯಾದರೂ ಕಾದು ಕಬ್ಬಿಣವನ್ನು ಬಡಿಯಲಿ, ನಿನ್ನ ಮಗನಾದರೂ ಆಯುಧಗಳನ್ನು ಕಾಯ್ದುಕೊಂಡಿರಲಿ. ಹಾಗೆ ಆಗಲಿ ಸ್ವಾಮಿ. ಸ್ವಾಮಿ, ಈ ದಿವಸ ಆ ಶನಿದೇವರ ಕಥೆಯನ್ನು ಕೇಳಬೇಕೆಂದು ನನ್ನ ಮನಸ್ಸು ಆತುರ ಪಡುತ್ತಿರುವುದು. ಇಲ್ಲಿ ಯಾರಾದರೂ ಆ ಶನಿದೇವರ ಕಥೆಯನ್ನು ಹೇಳುವವರಿದ್ದರೆ ಕರೆಸುವರಾಗಿ ಸ್ವಾಮಿ. ಜೈಂದಿರ ರಮಣ ಗೋವಿಂದ ಗೋವಿಂದ, ಶನಿದೇವರ ಪಾದಾರವತಿ ಗೋವಿಂದ ಗೋವಿಂದ, ಗೋವಿಂದಾದಿಗಳ ಪಾದಾರವತಿ ಗೋವಿಂದ ಗೋವಿಂದ. ನಮ್ಮ ಪಾರ್ವತಿ ಪತಿಯೇ. ಮಂತ್ರಿ, ಇಂದೇಕೋ ಉದರ ಬಾಧೆಯು ಬಹಳವಾಗಿ ಬಾಧಿಸುತ್ತಿರುವುದು ಕಾರಣವೇನಿರಬಹುದು? ಸ್ವಾಮಿ, ಬಂಧು ಮಿತ್ರರು ಯಾರೆಂಬುದನ್ನು ತಿಳಿಯದೆ ಕಷ್ಟವನ್ನು ಕೊಟ್ಟಿರುವುದಕ್ಕೋಸ್ಕರವಾಗಿ ಈ ಪ್ರಾಪ್ತವಾಗಿದೆ. ಹಾಗಾದರೆ ಇದಕ್ಕೆ ಪರಿಹಾರವೇನು ಮಂತ್ರಿ? ಮಹಾಪ್ರಭು, 1 ವರಹ ಧರ್ಮವನ್ನು ಕೊಟ್ಟವರಿಗೆ 10 ವರವನ್ನು ಕೊಡುವರೆಂದು ಡಂಗೂರ ಮೂಲಕವಾಗಿ ಸಾರಿ ಬಿಡುವಿರಿ. ಯಾರು ಧರ್ಮ ತುಳಿಸಿದರೆ ನಿಮ್ಮ ಕಷ್ಟವೆಲ್ಲೂ ಪರಿಹಾರವಾಗುವುದು ಸ್ವಾಮಿ. ಹಾಗಾದರೆ ಧರ್ಮ ಕೊಡುವರು ಯಾರಾದರೂ ಇದ್ದರೆ ಡಂಗೂರವನ್ನು ಸಾರಿಸಿ. ಕೇಳ್ರಪ್ಪ, ಕೇಳಿ. ಈ ನಮ್ಮ ಸೌರಾಷ್ಟ್ರದಲ್ಲಿ 1 ವರಹ ಧರ್ಮವನ್ನು ಕೊಟ್ಟವರಿಗೆ 10 ವರವನ್ನು ಕೊಡುವಂತೆ ಯಾರಾದರೂ ಕುಮಾರ, ಅಲ್ಲಿ ಸಾರುತ್ತಿರುವುದೇನು? ಅಲ್ಲಿ ಸಾರುತ್ತಿರುವುದು ಡಂಗೂರ. ಸತ್ಯ ಪರೀಕ್ಷೆಯ ಡಂಗೂರ ತಂದೆ. ಮಗು, ಹಾಗಾದರೆ ನಮ್ಮನ್ನು ಆ ಸ್ಥಾನಕ್ಕೆ ಕರೆದುಕೊಂಡು ಹೋಗುವ ನಾವು. ಆಗಲಿ, ಬನ್ನಿ ತಂದೆ, ಕರೆದುಕೊಂಡು ಹೋಗುತ್ತೇನೆ. ಓ ನೀಚರೇ, ಅಲ್ಲೇ ನಿಲ್ಲಿ. ನೀವು ನನ್ನಿಂದ ಶಿಕ್ಷೆಗೊಳಗಾಗಿ ಬಿಟ್ಟು ಹೋದವರಲ್ಲವೇ? ನೀವು ದೂರ ನಿಲ್ಲಿ. ಧರ್ಮವನ್ನು ಸರಿದೂಗಿಸಲು ಸರಿ ಹೋಯಿತು. ಇಲ್ಲದೆ ಹೋದರೆ ನಿಮ್ಮೆಲ್ಲರನ್ನು ಸೂಲಕ್ಕೇರಿಸುವನು. ಹಾಗೆ ಆಗಲಿ ಸ್ವಾಮಿ. ಪರಮಾತ್ಮ, ಪರಮಾತ್ಮ, ಈ ಸಮಯದಲ್ಲಾದರೂ ಬಂದು ನಮ್ಮನ್ನು ಕಾಪಾಡು ತಂದೆ, ಕಾಪಾಡು. ಮಂತ್ರಿ, ಧರ್ಮವು ಸಮಭಾಗವಾಗಿರುವುದು ನೋಡು, ಮತ್ತೇನು ಉಳಿದಿರುವುದು? ಚಂದ್ರ, ನಿನ್ನ ಪತಿವ್ರತ ಧರ್ಮವು ಶಾಶ್ವತವಾಗಿ ಉಳಿಯಬೇಕಾದರೆ ನಿನ್ನ ಕೊರಳಿನಲ್ಲಿರುವ ಮಾಂಗಲ್ಯವನ್ನು ಈ ಚಿಂತೋದಕದಲ್ಲಿ ಇಡುವಳಾಗು ದೇವಿ. ಎಂತಹ ಧರ್ಮವಿರಬಹುದು? ಈಕೆಯ ಮಾಂಗಲ್ಯವು ಒಂದು ಕಡೆ ತೂಗಿದಾಗ ತಕ್ಕಡಿಯು ಸಮವಾಗಿತ್ತಲ್ಲ. ಇರಲಿ, ನಾನು ಒಂದು ಸಾರಿ ಈ ತಕ್ಕಡಿಯನ್ನ ಜಗ್ಗಿಸಿ ತುಳಿಯುತ್ತೇನೆ. ಜಗ್ಗಿಸಿ ತುಳಿದರೂ ಈ ತಕ್ಕಡಿಯೇ ಮೇಲೇಳುತ್ತಿಲ್ಲವಲ್ಲ. ಇರಲಿ ಇರಲಿ, ಇನ್ನು ಇವರಿಗೆ ಕಷ್ಟವನ್ನು ಕೊಡುವುದಿಲ್ಲ. ಇವರಿಗೆ ಇನ್ನು ಕಷ್ಟವನ್ನು ಕೊಟ್ಟರೆ ನನ್ನ ನಾಮಾಂಕಿತಕ್ಕೆ ಅಪಕೀರ್ತಿ ಬರುವುದು. ಇವರ ಭಕ್ತಿಗೆ ಮೆಚ್ಚಿ ಹೊರವನ್ನು ಕೊಡುವುದೇ ನನ್ನ ಧರ್ಮ. ಮೆಚ್ಚಿದನು ನಿಮ್ಮಯ ಭಕ್ತಿಗೆ. ನಿಮ್ಮಯ ಭಕ್ತಿಗೆ
ಭಕ್ತಿಗೆ ಮೆಚ್ಚಿ ಪ್ರಸನ್ನನಾಗಿರುವೆನು. ನಿಮಗೆ ಯಾವ ವರ ಬೇಕು ಬೇಡಿ, ನೀವು ಬೇಡಿದ ವರವನ್ನು ಕೊಡಲು ನಾನು ಸಿದ್ಧನಿರುವೆನು. ಪರಮಾತ್ಮ, ತಾವ್ಯಾರೆಂದು ನಮಗೆ ಗೋಚರವಿಲ್ಲವಲ್ಲ ಸ್ವಾಮಿ. ಅಯ್ಯ ಸತ್ರದ ಮಹಾರಾಜ ಸ್ವಾಮಿ, ಅಂದು ನಿನ್ನ ಕಳಿಗಾನಗರದಲ್ಲಿ ಯಾರನ್ನ ಧಿಕ್ಕರಿಸಿ ನುಡಿದು ಕರಚಪ್ಪಾಳೆ ನೋಡುವ ಬಗಾಬಗನಕ್ಕ ಮಾತ್ರಕ್ಕೆ ನನಗೆ ಅನ್ನಾಹಾರಗಳನ್ನೇ ಕೊಡಿಸುತ್ತೇನೆ ಎಂಬುದಾಗಿ ನನ್ನ ರಾಜ್ಯಾದಿ ಸಕಲ ಈಶ್ವರನ ತೋರಿಸಿದಂತ ಆ ನೀಲ ವರ್ಣದ ಸನೇಶ್ವರನೇ ನಾನಲ್ಲವೇ? ಪರಮಾತ್ಮ, ಶನಿರಾಜ, ಇಂದಿಗೆ ನಿನಗೆ ನೆಮ್ಮದಿ ಆಯ್ತೇ ತಂದೆ. ನಮ್ಮ ಮೇಲೆ ಇಂದು ದಯೆ ಬಂದಿದ್ದೇ ತಂದೆ. ಶನಿರಾಜ, ನಮಗೆ ಯಾವ ವರವೂ ಬೇಡ ತಂದೆ. ನಮಗೆ ಕೊಟ್ಟಂತಹ ಕಷ್ಟಗಳನ್ನು ಭೂಲೋಕದ ನರಮಾನವರಿಗೆ ಕೊಡಬೇಡ ತಂದೆ. ಇಷ್ಟೇ ನಾನು ಬೇಡಿಕೊಳ್ಳುವುದು. ಬಲೆ ಬಲೆ, ಒಳ್ಳೆಯ ಚಮತ್ಕಾರವಾದ ಉತ್ತರ ಕೊಡಿರಿ. ನಿಮ್ಮ ಭಕ್ತಿಗೆ ಮೆಚ್ಚಿ ನಾನು ಪ್ರಸನ್ನನಾಗಿರುವೆನು. ಇದು ನನ್ನ ತಂದೆಯಾದ ದೇಹದಿಂದ ನನಗೆ ಹೋಗಿರುವಂತ ನೇತ್ರಗಳು ಬರಲಿ. ಪರಮಾತ್ಮ, ಧನ್ಯನಾದನು ತಂದೆ. ನನ್ನ ತಾಯಿಯ ದೇಹದಿಂದ ನಿನ್ನ ಸತಿಗೆಯೂ ನಾಲಿಗೆಯೂ ಬರಲಿ. ಧನ್ಯನಾದೆ ಪರಮಾತ್ಮ. ನನ್ನ ಅನುಗ್ರಹದಿಂದ ನಿನ್ನ ಸುತನಿಗೆ ಕರಗಳೂ ಬರಲಿ. ಧನ್ಯನಾದೆನು ತಂದೆ. ಅಯ್ಯ ಸತ್ರದ ಮಹಾರಾಜ, ನಿನಗೆ ಕೊಟ್ಟಿರುವಂತ ಕಷ್ಟ ಎಳ್ಳಷ್ಟು ಮಾತ್ರ. ಹಿಂದೆ ದೇವತೆಗಳಿಗೆ ಕೊಟ್ಟಿರುವಂತ ಕಷ್ಟಗಳನ್ನು ಹೇಳಿದರೆ ನೀನು ಜೀವ ಸಹಿತ ಉಳಿಯಲಾರೆ. ಶ್ರೀರಾಮನ ರಾಜಿಗೆ ಸೇರಿ 14 ವರ್ಷ ವನವಾಸವನ್ನು ಮಾಡಿಸಿದನು, ಕೊನೆಯಲ್ಲಿ ಮುಕ್ತಿಯನ್ನು ಕೊಟ್ಟೆನು. ವಿಕ್ರಮರಾಜನ ರಾಜಿಗೆ ಸೇರಿ ಆತನಿಗೆ 2 ಕೈ 2 ಕಾಲನ್ನು ಕತ್ತರಿಸುವಂತೆ ಮಾಡಿದನು, ಕೊನೆಯಲ್ಲಿ ಮುಕ್ತಿಯನ್ನು ಕೊಟ್ಟೆನು. ನನ್ನ ತಂದೆಯಾದ ಸೂರ್ಯದೇವನ ರಾಜಿಗೆ ಸೇರಿ ಮೈಯಾಂಗವೆಲವು ಕುಷ್ಠರೋಗ ಬರುವಂತೆ ಮಾಡಿದನು, ಕೊನೆಯಲ್ಲಿ ಮುಕ್ತಿಯನ್ನು ಕೊಟ್ಟೆನು. ನನ್ನ ಚಿಕ್ಕಪ್ಪನಾದ ಚಂದ್ರನ ರಾಶಿಗೆ ಸೇರಿ ಹೊರದ ಕತ್ತಲು ಹೊರದ ಬೆಳಕು ಬರುವಂತೆ ಮಾಡಿದನು, ಕೊನೆಯಲ್ಲಿ ಮುಕ್ತಿಯನ್ನು ಕೊಟ್ಟನು. ಪರಶಿವನ ರಾಶಿಗೆ ಸೇರಲು ಹೋದನು, ನನ್ನ ಹೆಸರನ್ನು ಕೇಳಿದ ಕೂಡಲೇ ಗಿರಿಗೃಹಗಳಲ್ಲಿ ಹೋಗಿ ಬಿಡಿದನು. ಇಷ್ಟೇ ಸಾಕೆಂದು ನಾನು ಇಲ್ಲಿಗೆ ಬಂದನು. ಅಯ್ಯ ಮಹಾಂದಾಜನ ರಾಶಿಗೆ ಸೇರಿ ಒಂದು ಬಲಗಾಯಿ ಒಂದು ಬಲಗಾಲನ್ನು ಕತ್ತರಿಸುವಂತೆ ಮಾಡಿದನು, ಕೊನೆಯಲ್ಲಿ ಮುಕ್ತಿಯನ್ನು ಕೊಟ್ಟನು. ಪುರೂರವ ಚಕ್ರವರ್ತಿ ರಾಶಿಗೆ ಸೇರಿ ಒಂದು ಎಡಗೈ ಒಂದು ಎಡಗಾಲನ್ನು ಕತ್ತರಿಸುವಂತೆ ಮಾಡಿದನು, ಕೊನೆಯಲ್ಲಿ ಮುಕ್ತಿಯನ್ನು ಕೊಟ್ಟನು. ಇನ್ನು ಮಿಗಿಲಾದ ದೇವತೆಗಳು ಕೊಟ್ಟಿರುವಂತಹ ಕಷ್ಟಗಳನ್ನು ಹೇಳಿದರೆ ನೀನು ಜೀವ ಸಹಿತ ಉಳಿಯಲಾರೆ. ಪರಮಾತ್ಮ, ದೇವಾ Oh
ತಂದೆ ಧನ್ಯರಾದೆವು. ಅಯ್ಯ ರಾಜೇಂದ್ರ, ಪರಮಾತ್ಮ, ಬಂಗಾರ ಗಿಲ್ಕೆಯು ಕಳ್ಳತನವಾಗಿಲ್ಲ. ಹೋಗಿ ನಂದೇ ಶೆಟ್ಟಿಯ ಮನೆಯಲ್ಲಿ ನನ್ನನ್ನು ಸ್ಮರಿಸಿಕೊ. ಓ ಚಿತ್ರದಲ್ಲಿ ಪಟ್ಟದಲ್ಲಿ ಬರೆದಿರುವಂತಹ ಪಕ್ಷಿಯು ಹೊರಪಡಿಸುವುದು. ಹಾಗೆ ಆಗಲಿ ಪರಮಾತ್ಮ. ಈಗಲೇ ಕಳಿಂಗ ನಗರಕ್ಕೆ ಹೋಗಿ ಗುಡಿ ಗೋಪುರಗಳನ್ನು ಕಟ್ಟಿಸಿ ಪ್ರತಿಮೆಯನ್ನು ಸ್ಥಾಪಿಸಿ ಘಂಟಾನಾದಗಳಿಂದ ದಿನನಿತ್ಯವೂ ನನ್ನನ್ನು ಪೂಜಿಸುವಂತನಾಗಿ. ಪರಮಾತ್ಮ, ನಾನು ನನ್ನ ತಂದೆಯಾದ ಸೂರ್ಯದೇವನ ಉದಯಿಸುವ ಸಮಯವಾಯಿತು. ಇನ್ನು ನಾನು ನನ್ನ ತಾರಾಮಂಡಲಕ್ಕೆ ಹೋಗಿ ಬರುವೆನು. ಪರಮಾತ್ಮ, ಎಲ್ಲರಿಗೂ ಮಂಗಳವಾಗಲಿ. ಬಿಟ್ಟಂತಹ ರಾಜ್ಯವನ್ನು ಪುನಃ ನಾನು ಆಳಲಾರೆ ಸ್ವಾಮಿ. ನನ್ನ ಮಗನಾದ ಚಂದ್ರನಿಗೆ ಈ ರಾಜ್ಯದ ಯುವ ಪಟ್ಟಾಭಿಷೇಕವನ್ನು ಕಟ್ಟಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿ ಸ್ವಾಮಿ, ಕೃತಾರ್ಥನನ್ನಾಗಿ ಮಾಡಿ. ಇಷ್ಟದಂತೆ ಆಗಲಿ. ಚತುರ ಮಹಾರಾಜಕ್ಕೆ, ಚತುರ ಮಹಾರಾಜಕ್ಕೆ, ಚತುರ ಮಹಾರಾಜಕ್ಕೆ, ಚತುರ ಮಹಾರಾಜಕ್ಕೆ. ಅಯ್ಯ ರಾಜೇಂದ್ರ, ನಿನಗೆ ಸಂತೋಷವೇ? ಸಂತೋಷವಾಯಿತು ಸ್ವಾಮಿ. ಹಾಗಾದ್ರೆ ನನ್ನ ತಂದೆಯಾದ ಸೂರ್ಯದೇವರು ಉದಯಿಸುವ ಸಮಯವಾಯಿತು. ನಾನಿನ್ನು ನನ್ನ ತಾರಾಮಂಡಲಕ್ಕೆ ಹೋಗಿರುವೆ. ಧನ್ಯರಾದವು ಸ್ವಾಮಿ, ಧನ್ಯರಾದವು. ಎಲ್ಲರಿಗೂ ಮಂಗಳವಾಗಲಿ. ಮಾರೆ
ಸ್ವಾಮಿ ಪಾದಾರವತಿ ಗೋವಿಂದ ಮುನೇಶ್ವರನ ಪಾದಾರವತಿ ಗೋವಿಂದ ಜಯ ಜಯ ನಮ್ಮ ಪಾರ್ವತಿ ಪತಿಯೇ ಶ್ರೀರಾಮಕ್ಕೆ ನಮ್ಮ ರಾಜ್ಯಕ್ಕೆ ಗಣಪತಿಗೆ ಸ್ವಾಮಿಕ್ಕೆ ಗಣೇಶ